ಹಚ್ಕಡೆ ಹೋಗಪ್ಪ ಅಂತ ಈಗ ಹೋಗೋಣ. ಎತ್ತ ಒಬ್ರು ಯಾರು ಬರ್ತೀರಣ್ಣ? ಎರಡು ಹನಿ ರೀ ಅಲ್ಲಿ ಬಿದ್ದ ಮತ್ತೆ ಆಗೈತೆ ಕೆಳಗೂ 2 ಹನಿ ಬಿದ್ದ ಬಂದು. 4 ಏನ್ರಿ 4 ಅದಾದ್ರೆ ಪೂರ್ವ ಉತ್ತರ ರೀ ಏನು ತೆಗಿಯೋದು ಏನಿಲ್ಲ ಅಲ್ಲ ಎಮ್ಮಿ ಗೊಂಡೈತೆ ಒಂದು ವಾಡ್ದ ಎಮ್ಮಿ ಮಕ್ಕೊಂಡೈತಿ ಇಲ್ಲ उमेश आता है गड्गी ने सड़पल है ಏನ ಮುದ್ದಾಮ ಫೋನ್ ಅವಂದ ಮಟ್ಟ ಏನ್ ಅನ್ನಕ್ಕೆ ಏನ್ ಕೊಡ್ತೀರಿ ಅಲ್ಲೇ ಬಾ ನಿನ್ನೆ ಒಂದು 2-3 ಸಲ ಹಿಡ್ದ ಕಾಲ್ ಜಾರ್ತಾ ಹಗರ್ ಕೈ ಹಿಡ್ಕೊಂಡು ಏನೋ ಮಾಡಾಕತ್ತಾರ ಬಸವಣ್ಣ ಏನೋ ಆ ಪರ್ಬನ್ ಫೋನ್ ಹೊಸದ ನೀವು ಇನ್ನೊಂದು ಇಟ್ಟಿದ್ದು ಸರಿ ಅದು ಇದಟ್ಟು ಕಾಡ್ಲ್ರಿ ಮೈಕ್ ಹಿಡ್ಕೊಂಡು ಎಲ್ಲ ಸೆಲ್ಫಿ ತಕೊಂಡ್ಬಿಡ್ರಿ. ಸೆಲ್ಫಿ ಕ್ರೇಜ್ ಕಡಿಮೆ ಆಗೈತೆ ರೀ ಏ ಐತ್ರಿ ಹೆಣ್ಮಕ್ಳು ಅರ್ಥ ಮಾಡ್ತಾರ ಗಂಡ್ಮಕ್ಳು ಯಾರು ಇಲ್ಲ ಗಂಡ್ಮಕ್ಳು ಕಡಿಮೆ ಅದ 5% ಐತೆ ಅದು ಗುಂಗು ಮಂದಿ 95 ಅವ್ರದೈತೆ ಹೆಣ್ಮಕ್ಳು. ರೈತರ ಒಂದು ಫಲವನ್ನು ಮಾಡಲಾಗಿದ್ದು ಇದರಲ್ಲಿ ಈ ವರ್ಷದ ಮಳೆಗಳ ಬಗ್ಗೆ ಮೊದಲನೆಯ ವಿಚಾರ ಯಾವೆ ಮತ್ತು ಕಾಲಗಳಿಗೆ ಬಂದರೆ ಮುಂಗಾರಿ ಕಾಲಗಳು ಹೆಸರು ಉದ್ದು ತೇಜಿ ಆಗ್ಯಾವ ಮತ್ತು ಜೋಳ ಶೇಂಗಾ ಅವು ಕಡ್ಲಿ ಗೋಧಿ ಯಥಾಸ್ಥಿತಿ ರೇಟ ತಾವು ಪೀಕ್ಗಳು ಬಂದಾಗನ ರೇಟ ಅವು ಕುರಿದು ಎತ್ತುಗಳ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಎತ್ತುಗಳು ಒಳ್ಳೆ ಇದರಲ್ಲಿ ಇದಾವೆ. ರೈತರು ಒಳ್ಳೆಯ ಸ್ಟೇಜ್ನಲ್ಲಿದ್ದಾನೆ. ಎಲ್ಲ ರಾಜಕೀಯ ವಿಚಾರ ಬಂದರೂ ಎಲ್ಲ ಯೋಗ್ಯವಾಗಿದ್ದಾವೆ. ಯಥಾಸ್ಥಿತಿ ಒಳಗೆ ರಾಜಕೀಯ ಇದು ಇದೆ, ಲೆಕ್ಕಾಚಾರ ಇದೆ. ಅನ್ನ ಈ ವರ್ಷ ಸಂಪೂರ್ಣವಾಗಿದೆ. ಹಿಂದಿನ ಅಮಾವಾಸ್ಯೆನ ರಾತ್ರಿ ಇದು ಫಲ ಕಟ್ತೇವೆ. ಪ್ರತಿಪದ ದಿನ ಇದನ್ನು ನೋಡ್ತೇವೆ ಫಲ ಏನು ಬರ್ತದೆ ಅಂತ ಅನ್ನೋದು. ಇದು ಎಲ್ಲಿಂದ ಬಂದಪ್ಪ ಅಂತಂದ್ರೆ ಈ ಉಪ್ಪಿನಪೇಟೆಗಿರೋ ಹಣ್ಣು ಕೊಪ್ಪದೊಳಗೆ ಚಿದಂಬರ ಶಾಸ್ತ್ರಿಗಳು ಅಂತಿದ್ರು. ಅವರಿಂದ ಇದು ಚಾಲು ಆಯಿತು. ಅವರ ಮೊದಲಕ್ಕೆ ಪ್ರಾರಂಭದ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ತೊಗೊಂಡು ಇದನ್ನೆಲ್ಲ ತಯಾರು ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಇದು ನಡೆದು ಬಂದದೆ. ಇಲ್ಲೇ ಇದ್ರ ಏನು ಬರ್ತದಪ್ಪ ಅಂದ್ರೆ ಮಳೆ ಪೀಕಿನ ಧಾರಣೆ ಮತ್ತು ಮಳೆ ಬೆಳೆ ಎಲ್ಲ ಬರೋದ್ರಿಂದ ಇದ್ರಾಗ ಗೊತ್ತಾಗ್ತದೆ. ಆಮೇಲೆ ಇದರಿಂದ ರಾಜಕೀಯನೂ ಗೊತ್ತಾಗ್ತದೆ. ರಾಜಕೀಯ ಯಾವ ಸ್ಥಿತಿ ಒಳಗದ, ರೈತರಿಗೆ ಅನ್ನ ಹೆಂಗೆ ಬರ್ತದೆ ಇಲ್ಲ ಅನ್ನೋದಕ್ಕೆ ಈ ವರ್ಷಂತಿ ಅನ್ನದ ಕೊರತೆ ಯಾವುದಕ್ಕೂ ಇಲ್ಲ. ಮಳೆನೂ ಮುಂಗಾರಿ ಒಂದು